ಸರ್ ನಮಸ್ಕಾರ ಸರ್. ನಿನ್ನೆ ಶನಿವಾರ ಐತ್ರಿ. ಶನಿವಾರ ದಿವಸ ನಿನ್ನೆ ರವಿವಾರ ಸಾರಿ ಸರ್ ನಮಸ್ಕಾರ ಸರ್. ನಿನ್ನೆ ರವಿವಾರ ಐತ್ರಿ. ರವಿವಾರ ದಿವಸ ನಮ್ಮ ಎಲ್ಲರೂ ಕಾಯಿಪಲ್ಯ ಮಾರೋರು ಕಾಯಿಪಲ್ಯ ಮಾರ್ಲಾಗತ್ತಿರು. ಯಾರೋ ಬಂದು ಅದು ಯಾರೋ ಬಂದು ಹಿಂಗೆ ಇದಕ್ಕೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತ್ರಿ. ಮೀಡಿಯಾದವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರೋಂಥ ಕಮಿಷನರ್ ಬಳಿ ನಾವು ನಮ್ಮ ಬಿಲ್ಡಿಂಗ್ ಅಲಾಟ್ಮೆಂಟ್ ಸಲ್ಯಾಕ ಒಬ್ಬೊಬ್ಬರದು ಎರಡೆರಡು ಫೋಟೋ ಇಳಿಸ್ಕೊಂಡಿವಿ ಸರ್. ಫೋಟೋಗ್ರಾಫರಿಗೆ ಕರೆಸಿ ಅದು ಏನಾಗ್ಯದ್ರಿ, ಅವ್ರು ಫೋಟೋಗ್ರಾಫರಿಗೆ ಕರೆಸಿ ಫೋಟೋ ಇಳಿಸಿದ್ ನೋಡಿಲ್ರಿ. ಅವ್ರದ್ದು ಒಬ್ಬೊಬ್ಬರದು 25-30 ರೂಪಾಯಿ ತೊಗೊಂಬೋದು. ಇಲ್ಲಿ ಪೊಲೀಸರಿಗೆ ನಾವು ಕಲೆಕ್ಷನ್ ಮಾಡ್ಲಾಕತ್ತಿದ್ದು, ಪೊಲೀಸರು ಅಲ್ಲಿ ಅಂಗಡಿ ಮಾರ್ಕೆಟ್ದಾಗ ರೊಕ್ಕ ದುಡ್ಡು ವಸೂಲು ಮಾಡ್ಲಾಕತ್ತಾರಂತ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಯಾರ ಸರ್. ಪೊಲೀಸರ ಮೇಲೆ ಕಂಪ್ಲೇಂಟ್ ಮಾಡ್ಯಾರ್ರಿ. ಅಲ್ಲ ನಮ್ಮ ಅರುಣ್ ಕುಮಾರ್ ಸರ್ಕಲ್ ಸಾಹೇಬ್ರು ಅವ್ರ ಅಂಡರ್ದಾಗೆ ಬರ್ತಾರೆ. ಕಂಡಿ ಮಾರ್ಕೆಟ್ ಅಶೋಕ್ ನಗರ್ ಅಂಡರ್ದಾಗೆ ಬರ್ತಾರೆ. ಅವ್ರ CPI ಸಾಹೇಬ್ರು ಕರೆದು ನಮ್ಮ ಕಮಿಟಿದವ್ರಿಗೆ ಏನಪ್ಪ ಏನು ಮಾಡ್ಲಾಕತ್ತೀರಿ ನೀವು ಮಾರ್ಕೆಟ್ದಾಗ, ನಮ್ಮ ಹೆಸರು ಖರಾಬ್ ಆಗ್ತದ ಮತ್ತು ಕಂಡಿ ಮಾರ್ಕೆಟ್ದಾಗ ರೊಕ್ಕ ವಸೂಲು ಮಾಡ್ಲಾಕತ್ತೀರಿ ಅಂತ. ಅದು ಯಾಕೆ ವಸೂಲು ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಕೇಳಿದ್ರು. ಇಲ್ಲಿ ಸರ ನಮ್ಮ ಕಂಡಿ ಮಾರ್ಕೆಟ್ ಸಲ್ಯಾಕ ಎರಡೆರಡು ಫೋಟೋ ಇಳಿಸಿವ್ರಿ. ಆ ಫೋಟೋ ಸಲ್ಯಾಕ ಒಂದು 30 ರೂಪಾಯಿ ತೊಗೊಂಡಿವ್ರಿ ಅವ್ರ ಬಳಿ ಅಂತ. ಅದು ಅವರಿಗೆ ಸರ್ಕಲ್ ಸಾಹೇಬ್ರಿಗೆ ಹೋಗಿ ಮಾತಾಡಿದೇವ್ರಿ. ಇಲ್ಲ ಮ್ಯಾಲಿನ ಕಂಪ್ಲೇಂಟ್ ಬಂದದ, ನೀವು ಪೊಲೀಸರು ವಸೂಲು ಮಾಡ್ಲಾಕತ್ತೀರ ಅಂತ ಹಿಂಗೆ ಕಂಪ್ಲೇಂಟ್ ಬಂದದ ಪಟೇಲ್ ಸಾಹೇಬ್. ಅದು ಏನದ ನೋಡ್ರಿ, ಅದು ಹ್ಯಾಂಗೆ ನಿವಾರಣೆ ಮಾಡ್ತೀರಾ ಅಂದ್ರೆ ಒಂದು ಅಪ್ಲಿಕೇಶನ್ ಅವ್ರಿಗೂ ಬರ್ದು ಕೊಟ್ಟಿವ್ರಿ. ನಾಳೆ ನಾಡ್ದು ಮತ್ತು ಕಮಿಷನರ್ ಸಾಹೇಬ್ರ ಬಳಿ ಹೋಗಿ ಅವ್ರಿಗೂ ಇಂಟಿಮೇಷನ್ ಕೊಡ್ತೀವಿ ಸರ್. ಆಯ್ತು. ಯಾರು ಏನು ಕೇಳಿಲ್ರಿ, ಇಲ್ಲಿ ಯಾರು 1 ರೂಪಾಯಿ ತಗೊಂಡಿಲ್ಲ, ಯಾರ ಬಲ್ಲಿನೂ ರೊಕ್ಕ ತಿಂದಿಲ್ಲ, ಯಾರನ್ನೂ ಏನು ಇದು ಮಾಡಿಲ್ಲ. ಬರೇ ಫೋಟೋ ಸಲ್ಲಾಕ ಇದು ಫೋಟೋ ತಕೊಲ್ಕತ್ತಾರ ನಮ್ಮ ಜಾಗದ ಕಾಲಾಗ. ಯಾರು ರೊಕ್ಕ ಕೇಳಿಲ್ಲ, ಡಿಮಾಂಡ್ ಮಾಡಿಲ್ಲ, ಏನು ಇಲ್ರಿ. ನಾವು ಗರೀಬರು 40 ವರ್ಷ ಜಾಗ ಬೇಕು ಮಾರ್ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಇದು ಬದುಕಲಕತ್ತಿದ್ದೇವು. ರೂಪಾಯಿ ಕೇಳಿಲ್ಲ, ಏನು ಕೇಳಿಲ್ಲ. ಏನ್ ಸುಮ್ ಯಾರು ಕಂಪ್ಲೇಂಟ್ ಮಾಡಿ ಯಾರು